ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ಮೊದಲ ಸೂಪರ್ ಫುಡ್ ಯಾವುದೆಂದು ನಿಮಗೆ ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ಇದೇ ಬಾಳೆಹಣ್ಣು. ಭೂಮಿಯ ಮೇಲೆ ಅತಿ ಹೆಚ್ಚು ಮಾರಾಟವಾಗುವ ಹಣ್ಣು ಎಂದರೆ ಬಾಳೆಹಣ್ಣು. ಅದೇ ಬಾಳೆಹಣ್ಣು ತಿಂದ ತಕ್ಷಣ ನಿಮಗೆ ಖುಷಿಯಾದಂತೆ ಅನ್ನಿಸುತ್ತದೆ. ಯಾಕೆಂದರೆ ಈ ಬಾಳೆಹಣ್ಣಿನಲ್ಲಿ ನಮ್ಮ ಮೂಡನ್ನು ಸಹ ಸರಿಪಡಿಸುವಂತಹ ನೈಸರ್ಗಿಕ ಅಂಶಗಳಿವೆ. ಬನ್ನಿ, ಹಾಗಿದ್ರೆ ಇಂದಿನ ಈ ವಿಡಿಯೋದಲ್ಲಿ ಬಾಳೆಹಣ್ಣಿನ ಬಗ್ಗೆ ನೀವು ಕೇಳಿರದ 10 ಹಲವು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅನಾಮಧೇಯ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಬಾಳೆಹಣ್ಣಿನ ಮೊದಲ ಉಪಯೋಗ ನೋಡೋಣ ಬನ್ನಿ. ನಿಮಗೇನಾದರೂ ಪದೇ ಪದೇ ಎದೆ ಉರಿ ಅಥವಾ ಹೊಟ್ಟೆಯ ಅಲ್ಸರ್ ಸಮಸ್ಯೆ ಇದ್ದರೆ ಬಾಳೆಹಣ್ಣು ಒಂದು ನೈಸರ್ಗಿಕ ಆಂಟಿಸೈಡ್ ಆಗಿ ಕೆಲಸ ಮಾಡುತ್ತದೆ. ಇದು ಹೊಟ್ಟೆಯ ಒಳಪದರದಲ್ಲಿ ಒಂದು ರಕ್ಷಣಾತ್ಮಕ ಲೋಳೆಯನ್ನು ಅಂದರೆ ಮ್ಯೂಕಸ್ನನ್ನು ಉತ್ಪಾದಿಸುತ್ತದೆ. ಇದು ಆಮ್ಲದ ಅಂದರೆ ನಿಮ್ಮ ಹೊಟ್ಟೆಯ ಆಸಿಡ್ ಪ್ರಭಾವವನ್ನು ಕಡಿಮೆ ಮಾಡಿ ನಿಮ್ಮ ಹೊಟ್ಟೆ ಉರಿಯನ್ನು ಸಹ ಕಡಿಮೆ ಮಾಡುತ್ತದೆ. ಈ ಬಾಳೆಹಣ್ಣಿನ ಗಮನಿಸಬೇಕಾದ ವಿಷಯವೇನೆಂದರೆ, ಒಂದು ವೇಳೆ ನೀವು ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣನ್ನು ತಿಂದರೆ ಅದು ಮಲಬದ್ಧತೆಯನ್ನು ಅಂದರೆ ಕಾನ್ಸ್ಟಿಪೇಷನ್ ನಿವಾರಣೆಗೂ ಸಹಕಾರಿಯಾಗುತ್ತದೆ. ಅದೇ ಬಾಳೆಹಣ್ಣು ಅಂದರೆ ಸ್ವಲ್ಪ ಕಾಯಿ ಬಾಳೆಹಣ್ಣನ್ನು ತಿಂದರೆ ಇದು ಡಯೇರಿಯಾದಂತಹ ಬೇದಿ ನಿಯಂತ್ರಣೆಯ ಕೆಲಸವನ್ನು ಸಹ ಮಾಡುತ್ತದೆ. ಏಕೆಂದರೆ ಹಸಿ ಬಾಳೆಹಣ್ಣಿನಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಎಂಬ ಅಂಶವಿರುತ್ತದೆ. ಇದು ನಮ್ಮ ಹೊಟ್ಟೆಯನ್ನು ಸರಿಪಡಿಸಿ ಬೇದಿಯಾಗದಂತೆ ತಡೆಯುತ್ತದೆ. ಈ ಬಾಳೆಹಣ್ಣಿನಿಂದ ನಮ್ಮ ಹೃದಯಕ್ಕೂ ಸಹ ಸಾಕಷ್ಟು ಸಹಕಾರವಿದೆ. ನಮ್ಮ ಹೃದಯ ಬಡಿಯಲು ಮತ್ತು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡಲು ಎಲೆಕ್ಟ್ರೋಲೈಟ್ಸ್ಗಳು ಬೇಕೇ ಬೇಕು. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ರಕ್ತನಾಳಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಾವು ದಿನ ಹೆಚ್ಚು ಉಪ್ಪು ಅಂದರೆ ಸೋಡಿಯಂ ತಿನ್ನುವವರಾಗಿದ್ದರೆ ಅದು ನಮ್ಮ ಕಿಡ್ನಿ ಮತ್ತು ಬಿಪಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಈ ಹೆಚ್ಚುವರಿ ಉಪ್ಪನ್ನು ನಮ್ಮ ಮೂತ್ರದ ಮೂಲಕ ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನು ಈ ಬಾಳೆಹಣ್ಣಿನಲ್ಲಿರುವ ವಿಟಮಿನ್ B6 ಮೆದುಳಿನ ಆರೋಗ್ಯಕ್ಕೆ ಮತ್ತು ನರಮಂಡಲದ ರಕ್ಷಣೆಗೆ ಬಹಳ ಮುಖ್ಯವಾದ ಕೆಲಸ ಮಾಡುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಅಥವಾ ಆಫೀಸ್ ಒತ್ತಡದ ಸಮಯದಲ್ಲಿ ಮರೆವು ಅಥವಾ ಆತಂಕ ಉಂಟಾಗುತ್ತಿದ್ದರೆ ಈ ಬಾಳೆಹಣ್ಣಿನಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಮಿನೋ ಆಮ್ಲವು ಸೆರೋಟೋನಿನ್ ಎಂಬ ಹಾರ್ಮೋನ್ ಆಗಿ ಬದಲಾಯಿಸುತ್ತದೆ. ಇದು ಒಂದು ಸಂತೋಷದ ಹಾರ್ಮೋನ್ ಆಗಿದ್ದು ಇದು ನಿಮ್ಮನ್ನು ಶಾಂತವಾಗಿರಿಸಲು ಮತ್ತು ಉತ್ತಮ ನಿದ್ದೆಗೆ ಸಹಾಯ ಮಾಡುತ್ತದೆ. ಇನ್ನು ಈ ಬಾಳೆಹಣ್ಣಿನಲ್ಲೇ ವಿವಿಧ ತಳಿಗಳಿದ್ದಾವೆ. ಅದರಲ್ಲೂ ಕರ್ನಾಟಕದಲ್ಲಿ ಏಲಕ್ಕಿ ಬಾಳೆ ಅಂದರೆ ಚಿಕ್ಕದಾಗಿದ್ದರೂ ಶಕ್ತಿಯ ಖಜಾನೆ ಎಂದೇ ನಾವು ಹೇಳುತ್ತೇವೆ. ಇದು ಮಲಬದ್ಧತೆಗೆ ಅತ್ಯುತ್ತಮವಾದ ಕೆಲಸ ಮಾಡುತ್ತದೆ. ಇನ್ನು ಪಚ್ಚಬಾಳೆ, ಇದು ನೋಡಲು ದೊಡ್ಡದಾಗಿರುತ್ತದೆ, ತಕ್ಷಣದ ಶಕ್ತಿಗಾಗಿ ಉಪಯೋಗಿಸುತ್ತೇವೆ. ಈ ಬಾಳೆಹಣ್ಣನ್ನು ಸಾಕಷ್ಟು ಸ್ಪೋರ್ಟ್ಸ್ಮನ್ಗಳು ಉಪಯೋಗಿಸುತ್ತಾರೆ. ನೀವು ನೋಡಿದ್ದರೆ ವಿರಾಟ್ ಕೊಹ್ಲಿ ಅವರು ಸಹ ಇದೇ ಬಾಳೆಹಣ್ಣನ್ನು ತಿನ್ನುತ್ತಾರೆ. ಮೂರನೆಯದು ನೇಂದ್ರ ಬಾಳೆ. ಇದನ್ನು ಬೇಯಿಸಿ ತಿನ್ನುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ತೂಕ ಹೆಚ್ಚಾಗುತ್ತದೆ. ನಾಲ್ಕನೆಯದು ಪುಟ್ಟಬಾಳೆ. ಈ ಪುಟ್ಟಬಾಳೆ ತುಂಬ ತಂಪಾಗಿರುತ್ತದೆ, ಜೀರ್ಣಕ್ರಿಯೆ ಅತ್ಯುತ್ತಮವಾಗಿರುತ್ತದೆ. ಇನ್ನು ಈ ಬಾಳೆಹಣ್ಣಿನ ಬಗ್ಗೆ ಇರುವ ಸಾಕಷ್ಟು ಊಹಾಪೋಹಗಳನ್ನು ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ, ಬಾಳೆಹಣ್ಣು ತಿಂದ ತಕ್ಷಣ ದಪ್ಪವಾಗುತ್ತಾರೆ ಎಂದು ಸಾಕಷ್ಟು ಜನ ಹೇಳುತ್ತಾರೆ. ಆದರೆ ಇದು ಸತ್ಯವಲ್ಲ. ಒಂದು ಬಾಳೆಹಣ್ಣಿನಲ್ಲಿ ಸುಮಾರು 100 ಕ್ಯಾಲೋರೀಸ್ ಇರುತ್ತದೆ. ಇದು ಹೊಟ್ಟೆಯನ್ನು ತುಂಬಿಸಿ ಹೆಚ್ಚು ತಿನ್ನುವುದನ್ನು ತಡೆಯುತ್ತದೆ. ಇದರಿಂದ ಹೊಟ್ಟೆ ತುಂಬಿದ ಅನುಭವವಾಗಿ ನಾವು ಹೆಚ್ಚು ಊಟ ಮಾಡುವುದನ್ನು ನಿಲ್ಲಿಸುತ್ತೇವೆ. ಇದು ಪರೋಕ್ಷವಾಗಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಇನ್ನು ರಾತ್ರಿ ಸಮಯದಲ್ಲಿ ಈ ಬಾಳೆಹಣ್ಣನ್ನು ತಿಂದರೆ ಶೀತವಾಗುತ್ತದೆ ಎಂದು ಹೇಳುತ್ತಾರೆ. ಹೌದು, ಕಫ ಅಥವಾ ಸೈನಸ್ ಸಮಸ್ಯೆ ಇರುವವರಿಗೆ ರಾತ್ರಿ ತಿಂದಾಗ ಮ್ಯೂಕಸ್ ಉತ್ಪಾದನೆ ಹೆಚ್ಚಾಗಬಹುದು. ಅಂಥವರು ಹಗಲಿನಲ್ಲಿ ಈ ಬಾಳೆಹಣ್ಣು ತಿನ್ನುವುದು ಉತ್ತಮ. ಇನ್ನೂ ಕೆಲವು ಅತಿ ಅಮೂಲ್ಯವಾದ ಟಿಪ್ಸ್ಗಳನ್ನು ನಾನು ನಿಮಗೆ ನೀಡುತ್ತೇನೆ. ಬಾಳೆಹಣ್ಣನ್ನು ಯಾವತ್ತೂ ಹಾಲಿನೊಂದಿಗೆ ಮಿಲ್ಕ್ ಶೇಕ್ ಮಾಡಿ ಕುಡಿಯಬೇಡಿ ಎಂದು ಆಯುರ್ವೇದ ಹೇಳುತ್ತದೆ. ಇದು ಜೀರ್ಣಕ್ಕೆ ಕಷ್ಟವಾಗಬಹುದು. ಬಾಳೆಹಣ್ಣನ್ನು ಮೊಸರಿನೊಂದಿಗೆ ತಿನ್ನುವುದರಿಂದ ಪ್ರೋಬಯೋಟಿಕ್ ಗುಣವನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿದಿನ ನಾವು ನೋಡುವ ಬಾಳೆಹಣ್ಣಿನ ಮಹತ್ವ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ.
ಹಾಗೂ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.